ಅತ್ತೆ ಅತ್ತೆ. ಓ ಸ್ನೇಹ, ಇದೇನಿದು ಇವತ್ತು ಶಾನೆ ಬೆನ್ನೆ ಮನೆಗೆ ಬಂದಿರಂಗೈತೆ, ಕೆಲಸ ಕಮ್ಮಿ ಇತ್ತೆ? ಸುಸ್ತಾಗಿರಂಗಿದೆ, ಕುಡಿಯೋಕ್ಕೆ ಇವನನ್ನ ತರಕ್ಕೆ ಒಳ್ಳೆ. ನನಗೇನು ಬೇಡ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಹೇಳವಾ? ನೀವು ಕೊನೆಯಾಗೆ ರಾಜಶೇಖರ್ ಅವ್ರನ್ನ ಭೇಟಿಯಾಗಿದ್ದು ಯಾವಾಗ? ರಾಜಶೇಖರ? ಯಾವ ರಾಜಶೇಖರು? ಅದೇ ನಿಮ್ಮ ಪಕ್ಷದಲ್ಲಿ ಇದ್ದಾರಲ್ಲ, ರಾಜಕಾರಣಿ ಕಮ್ ಬಿಸ್ನೆಸ್ ಮ್ಯಾನ್. ಓ ಆವಯ್ಯನ, ಸ್ಯಾನೆ ದಿವಸ ಆಯ್ತಲ್ಲವ, ಯಾಕೆ? ಹಾಗಿದ್ರೆ ನೀವು ಅವ್ರನ್ನ ಇತ್ತೀಚೆಗೆ ಭೇಟಿನೇ ಮಾಡಿಲ್ಲ ಅಂತಿದ್ದೀರಾ? ಇಲ್ಲವಾ? ಚಿದಾನಂದ ಮೇಷ್ಟ್ರು ಆ ರಾಜಶೇಖರ್ಗೆ ಜಮೀನು ಮಾರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಗತ್ತೆ? ಯಾರು? ಸೊ ನಿಮಗೆ ಗೊತ್ತಿಲ್ಲ? ಇಲ್ಲವಾ? ಮೇಷನ್ನ ಹೆದರಿಸಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಸೇರ್ಬೇಕಾಗಿರೋ ಜಾಗನೂ ಕಿತ್ಕೊಂಡು ಅದಕ್ಕೆ ಅವ್ರಿಗೆ ಕೊಡಬೇಕಾಗಿರೋ ಹಣನೂ ಕೊಡದೆ ಮೋಸ ಮಾಡಿದ್ದಾರೆ. ಯಾರು? ಆ ರಾಜಶೇಖರನ? ಅವ್ರು ಮಾತ್ರ ಅಲ್ಲ ಅತ್ತೆ, ಅವ್ರ ಜೊತೆ ನೀವೂ. ಯೋನ್ ಹೇಳ್ತಿದ್ಯವ? ನಾನು ಯೋನ್ ಮಾಡಿದೆ? ಅತ್ತೆ ನಿಜ ಹೇಳಿ, ನೀವು ಮೇಷನ ಹೆದರಿಸಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡಿದ್ದೀರ ತಾನೆ? ಅಯ್ಯೋ ದೇವ್ರೆ, ನಾನು ಯಾಕವ ಅಂಥ ಕೆಲಸ ಎಲ್ಲ ಮಾಡಲಿ? ಮೇಷ್ಟ್ರು ಯಾವತ್ತೂ ಸುಳ್ಳು ಹೇಳಲ್ಲ. ಅಂದರೆ ನಾನು ಸುಳ್ಳು ಹೇಳ್ತೀವಿ ಅಂತಲೇ? ವಾ, ಇದೆಲ್ಲ ರಾಜಶೇಖರಂದೇ ಪಿತೂರಿ. ಪಕ್ಷದಾಗೆ ನನಗೆ ಕೆಟ್ಟ ಹೆಸರು ಬರಲಿ ಅಂತಲೇ ಹೀಗೆಲ್ಲ ಮಾಡ್ತಾನೆ. ಅಲ್ಲವಾ, ಬೇಷ್ಟು ಸುಳ್ಳು ಹೇಳೋಕ್ಕಿಲ್ಲ ಅಂತ ನಂಬೋಳು ನಿನಗೆ ನನ್ನ ಮ್ಯಾಗ ನಂಬಿಕೆ ಇಲ್ವೇ? ನಾನಿಲ್ಲ, ನಾ ಅಂಥ ಕೆಲಸ ಮಾಡ್ತೀನವ. ಆ ಮೇಸ್ಟ್ರಿಗೆಲ್ಲೋ ತಲೆ ಕೆಟ್ಟೈತೆ ಆಟೆ ಪಾಪ. ಇಲ್ಲ ಅತ್ತೆ, ಮೇಷ್ಟ್ರ ಮಾತಲ್ಲಿ ಖಂಡಿತ ನಿಜ ಇತ್ತು. ನಾನು ಈಗ ತಾನೇ ಅವ್ರನ್ನ ಭೇಟಿಯಾಗಿ ಬರ್ತಿದ್ದೀನಿ. ಸರಿ ಕಣವ, ಆ ಮೇಸ್ಟ್ರು ಹೇಳಿದ್ದೆ ದಿಟ್ಟ ಅಂತ ಅಂದ್ಕೊಳುಮ್ಮ. ಆದ್ರೆ ಅದಕ್ಕೆ ಸಾಕ್ಷಿ ಎಲ್ಲ ಐತೆ. ಹಂಗಾರೆ ಯಾರೇ ಬಂದು ಯೋನೇ ಹೇಳಿದ್ರು ಅದೆಲ್ಲ ನಂಬಿಡ್ತೀಯವ? ಅಂದರೆ ನಾಳೆ ಯಾರೋ ಬಂದು ನಾನು ಕೊಲೆಗಾತಿ ಜೈಲಾಗಿದ್ದವಳು ಅಂತ ಹೇಳಿದ್ರೆ ಅದನ್ನು ನಂಬಿಡ್ತೀಯ? ಏಳವ, ನೀನು ಆಟೆಲ್ಲ ಓದ್ಕೊಂಡಿರೋ ಹುಡುಗಿ, ಈಟು ದೊಡ್ಡ ಹುದ್ದೆನಾಗಿರೋ ಅಧಿಕಾರಿ, ನೀನು ಯಾರೋ ಹೇಳಿದ ಮಾತನ್ನ ನಂಬ್ಕೊಂಡು ಬಂದು ಅಂಥವ ಹಿಂಗೆಲ್ಲ ಮಾತಾಡ್ತಿದೀಯ? ಸಾಕ್ಷಿ ಯೋನಾನ ಇರಲೇಬೇಕಲ್ವೇ? ನಾನು ಎದುರಿಸಿದ್ದನ್ನ ಯಾರನ್ನ ನೋಡವ್ರ, ಅಥವಾ ಮೇಷ್ಟ್ರು ತವ ಯೋನನ ಫೋಟೋ ವಿಡಿಯೋ ಇದು ಯೋನಾನ ಮಾಡಿಕೊಂಡವ್ರ? ಯೋನಾನ ಇರಲೇಬೇಕಲ್ವೇ? ನೋಡವ ಸ್ನೇಹ, ಸುಮ್ಕೆ ಬಂದು ನನ್ನ ತಲೆ ಮ್ಯಾಕೆ ಇಂಥ ಅಪವಾದ ಎಲ್ಲ ಒರೆಸ್ಬೇಡವ. ಮನ್ಸಿಗೆ ಯಾರೇ ಬೇಸರ ಆಗ್ತೈತೆ. ಆಹಾ, ಕಲಿ ಕದ್ದಿರೋ ಕುರಿ ರುಚಿ. ಅಮ್ಮ, ಆ ಸ್ನೇಹಂಗೆ ನಿನ್ನ ಬಗ್ಗೆ ಡೌಟ್ ಬಂದಿದೆ ಅಂತ ನಾನು ಟೆನ್ಷನ್ಲಿದ್ರೆ ನೀನು ಕುರಿ ರುಚಿ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ, ಅವಳ ತಲೆಗೆ ಹತ್ತಿರೋ ಸಂಶಯದ ಭೂತನ್ನ ಕೆಳಗಿಳ್ಸಕ್ಕೆ ತಾನೆ ಆ ನನ್ನ ಮಗನ ಇಲ್ಲಿ ಕರೆದಿರೋದು.
ಬರ್ತಾನೆ ಅಂತೀಯಾ? ಕರ್ದಿರೋದು ಯಾರು ಹೇಳು? ಅವನವ್ವ. ಅಲ್ಲಿ ನೋಡು. ಹೋಗು ಹೋಗು ಹೋಗು. ಅವ ಇದೇನವ ಇಲ್ಲಿಗೆ ಬರಕ್ಕೆ ಹೋಗಿದ್ಯಾ? ಏನಾಯ್ತು? ಈ ಇಸ್ಯ ಮನೆನಾಗ ಮಾತಾಡೋಕ್ಕಾಗಕ್ಕಿಲ್ಲ ಮಗ, ಅದಕ್ಕೆ ಇಲ್ಲಿ ಕರೆದೆ. ಯಾಕವ ಒಂಥರ ಇದೆಯಲ್ಲ, ಏನಾಯ್ತವ? ಅದು ಆ ಮೇಸ್ಟ್ರಿಗೆ ತಲೆ ಕೆಟ್ಟೈತೆ ಕಲ. ಮೇಷ್ಟ್ರು? ಚಿದಾನಂದ ಮೇಷ್ಟ್ರ? ಯೋನೋ ಮಾತಾಡ್ತಾವ್ರೆ. ಏನಂತೆ? ಅದೇ ಕಲ, ಈ ಹಿಂದೆ ಅವ್ರ ಜಮೀನನ್ನು ರಾಜಶೇಖರಂಗೆ ಕೊಡಬೇಕು ಅಂತ ನಾನು ಹೇಳಿದ್ದೇನೋ ದಿಟ್ಟಾನೆಯ. ಆದ್ರೆ ಈಗಲೂ ಅವ್ರ ಜಮೀನನ್ನ ಮಾರೋಕ್ಕೆ ನಾನೇ ಕಾರಣ ಅಂತ ಹೇಳ್ತವ್ರಂತೆ. ಆಟೆ ಅಲ್ಲ, ನಾನು ಅವ್ರನ್ನ ಎದುರಿಸಿ ಬೆದರಿಸಿ ಅವ್ರ ಜಮೀನು ಮಾರೋಂಗೆ ಮಾಡಿದ್ದು ಅಂತ ಊರಲ್ಲೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾವ್ರಂತೆ ಕಲ. ಯಾಕೆ ಹಿಂಗೆ ಮಾಡ್ತವ್ರೆ? ಬಿಡವ, ಅವ್ರಿಗೇನೋ ಆಗಿರ್ಬೇಕು. ಅವ್ರ ಹೆಂಡ್ರು ಬೇರೆ ತೀರ್ಕೊಂಬಿಟ್ರಲ್ಲ, ಅದನ್ನ ಸಾನೆ ಮನ್ಸಿಗೆ ಎತ್ಕೊಂಡಿರ್ಬೇಕು. ಬಿಡು. ನನಗೆ ಅವ್ರ ಮೇಲೆ ಬೇಸರ ಇಲ್ಲ ಕಲ. ಆದರೆ ಬೇಸರ ಇವನು ಅಂದರೆ ನಮ್ಮವರೇ ಈ ಮಾತನ್ನೆಲ್ಲ ನಂಬ್ತಾವ್ರಲ್ಲ ಅನ್ನೋದು. ನಮ್ಮವರ? ಯಾರವ? ಬ್ಯಾಡ ಬಿಡು. ಹೇಳವ. ಸ್ನೇಹ. ಹೌದು ಮಗ, ಸ್ನೇಹ ನಂತವನೇ ಇದ್ರ ಬಗ್ಗೆ ಎಲ್ಲ ಕೇಳಿದ್ಲು. ನನಗಂತೂ ಸ್ಯಾನೆ ಬೇಸರ ಆಯಿತು. ಈ ವಿಚಾರನ ನಿಂತವ ಅಲ್ದೆ ನಾನು ಯಾರ ತವ ಹೇಳ್ಕೊಳ್ಳಿ ಅವಳು. ಅವ ನೀನೇನು ಬೇಸರ ಮಾಡ್ಕೊಬಿಡವ, ನನ್ನ ಮೆಸ್ತವ ಮಾತಾಡ್ತೀನಿ. ಅಯ್ಯಯ್ಯ ಬೇಡ ಬೇಡ ಮಗ, ಆಮ್ಯಾಗ ಸ್ನೇಹ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ, ಮಾತಾಬೇಡ. ಅವ ನಾನು ನಿನ್ನ ಹೆಸರು ತಗೊಳಕ್ಕಿಲ್ಲವ, ಹಂಗೆ ಮಾತಾಡ್ತೀನಿ. ಅವ ನೀನೇನು ಬೇಸರ ಮಾಡ್ಕೋಬೇಡ, ಹೆಸರು ನಿಮ್ಮನ್ನು ನೋಯಿಸ್ಬೇಕಂತ ಮಾತಾಡಿರಲ್ಲ. ಕಲೆ ಅವನ್ ಕರ್ಕೊಂಡು ಮನೆಗೆ ಹೋಗು. ಹೇಗೋ ನನ್ನ ಕೆಲಸ ಮುಗೀತು. ಆದರೂ ಕೇಳಿಸ್ಕೊಂಡೆ ಕಲಿ, ಅವನ ಹೆಂಡತಿನ ಮಾತ್ರ ಬಿಟ್ಕೊಡ್ಲಿಲ್ಲ ಬಡ್ಡಿ ನನ್ನ ಮಗ. ಇವ್ನು ಇನ್ನೂ ಮೆಸೇಜ್ ನೋಡಿಲ್ವಲ್ಲ, ಮಾಡ್ತೀನಿ. ನಿದ್ದೆ ಬರ್ತಿದ್ಯಾ? ಇಷ್ಟು ಬೇಗನಾ? ಇಲ್ಲ, ನಾನು ನಿಮಗೆ ಬಿಸಿನೀರು ತಂದು ಕೊಡ್ಲಾ? ಅಯ್ಯೋ ಬೇಡ ಬೇಡ, ನೀವೇನು ನನಗೆ ಆಳಲ್ಲ. ಯಾವಾಗ ನೋಡಿದ್ರು ನಿನ್ಗೆ ಇದು ಬೇಕಾ ತಂದ್ಕೊಡ್ಲಾ ಅಂತ ಕೇಳ್ತಿರ್ತೀರಲ್ಲ, ಯಾಕೆ? ನೀವು ಕಷ್ಟಪಟ್ಟು ಬರಿತಿದ್ದೀರಲ್ಲ, ನಿಮಗೆ ಹೆಲ್ಪ್ ಮಾಡೋಣ ಅಂತ. ಓ, ಕಷ್ಟಪಟ್ಟು ಓದ್ತಿದ್ದೀನಿ ಅಂತ ಆಡ್ಕೋತಿದ್ದೀರಾ? ಅಯ್ಯೋ ಇಲ್ಲ, ನಾನು ಆಗಾಗ ಫೋನ್ ನೋಡ್ತಿದ್ದೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರಾ? ಛೇ ನಿಜವಾಗ್ಲೂ ಇಲ್ಲ. ಹಾಗಾದರೆ ನನಗೆ ರೆಕಾರ್ಡ್ ಬರ್ಕೊಡ್ತೀರಾ? ಅದೇ ನನಗೊಂದು ದೊಡ್ಡ ಹೆಲ್ಪು.
ನಾನು ಬರ್ಕೊಡ್ಬೋದಾ? ನಿಮಗೆ ಬರೆಯೋಕ್ಕೆ ಬರುತ್ತಲ್ವಾ? ಯಾಕೆ ನನ್ನ ನೋಡಿದ್ರೆ ಬರೆಯೋಕ್ಕೆ ಬರಲ್ಲ ಅನ್ಸತ್ತಾ? ಅಯ್ಯೋ ಹಾಗಲ್ಲ, ನನಗೆ ನಿಂಗೆ ನೋಡಿದಾಗೆಲ್ಲ ಸಹನಾ ಅಕ್ಕನೇ ನೆನಪಾಗೋದು. ಅವಳಿಗೂ ಹೀಗೆ ಬರೆಯೋಕ್ಕೆ ತುಂಬಾ ಇಷ್ಟ. ಆದರೆ ನಾನೇ ಕೊಡ್ತಿರ್ಲಿಲ್ಲ. ಎಲ್ಲಿ ತಪ್ಪು ಬರೆದ್ಬಿಡ್ತಾಳೋ ಅಂತ ಭಯ. ಒಂದಿನ ಏನಾಯಿತು ಗೊತ್ತಾ, ನಾನು ನೋಟ್ಸ್ ಬರೀದಿರೋ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ನೋಟ್ಸ್ ಫುಲ್ ಕಂಪ್ಲೀಟು. ಸಹನಾ ಅಕ್ಕ ಬರೆದಿಟ್ಟಿದ್ಲು. ಆದರೆ ಕೆಲವೊಂದು ಕಡೆ ತಪ್ಪು ಬರೆದಿದ್ಲು. ಆದರೆ ಅವಳ ಪ್ರೀತಿ ಮುಂದೆ ತಪ್ಪು ಕಾಣಲೇ ಇಲ್ಲ. ನೀವು ಬರ್ಕೊಡ್ತೀರಾ? ಹಾಂ, ಕೊಡಿ. ಆಗುತ್ತಾ? ಟ್ರೈ ಮಾಡ್ತೀನಿ. ವಾವ್, ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ. ನೀವೇನು ಓದಿರೋದು? ಅಲ್ಲೇನೋ ಸದ್ದಾಯ್ತಲ್ವಾ? ಯಾರೋ ಏನೋ ಬೀಳ್ಸಿರ್ತಾರೆ. ಅಲ್ಲ, ನೀವೇನು ಓದಿರೋದು ಅಂತ ಕೇಳಿದೆ. ಅಲ್ಲಿ ಕಿಟಕಿ ಆಚೆ ಯಾರೋ ಓಡಾಡ್ತಿದ್ದಾರೆ ಅನ್ಸತ್ತೆ. ಮಾಡ್ತೀನಿ ರೀ. ಏಯ್, ಯಾವನೋ ಅವನು? ಏಯ್, ಯಾವನೋ ಅದು? ಧೈರ್ಯ ಇದ್ರೆ ಮುಂದೆ ಬರೋ. ಏನಾಯ್ತವ? ಅಲ್ಲ, ಏನೋ ಸದ್ದಾಯ್ತು ಮಿಸ್ಟರ್ ಗೋಪಾಲ್. ಅದು ನಾಯಿ ಒಂದು ಒಳಗೆ ನುಗ್ಬಿಟ್ಟಿತ್ತು, ನಾನೇ ಓಡಿಸ್ದೆ ನೋಡ್ರಿ. ಬನ್ನಿ. ಅಯ್ಯೋ, ನೀವು ಭಯ ಪಡೋದಲ್ದೆ ನಾನು ಭಯ ಪಡಿಸಿದ್ರಿ. ಆದರೂ ನಿಮಗೆ ಸಿಕ್ಕಾಪಟ್ಟೆ ಧೈರ್ಯ. ನಾನೇನಾದರೂ ಒಬ್ಬಳೇ ಇದ್ದಿದ್ರೆ ಇಷ್ಟೊತ್ತಿಗೆ ಅಪ್ಪನ ಹತ್ರ ಓಡೋಗ್ತಾ ಇದ್ದೆ ಹೆದರ್ಕೊಂಡು. ಅಲ್ಲ, ಇಷ್ಟೊಂದು ಹೆದರ್ಕೊಳ್ಳೋ ಅಂಥದ್ದು ಏನಿದೆ? ನಮ್ಮ ಸಹನಾ ಅಕ್ಕನೂ ಮುಂಚೆ ಹೀಗೆ ಹೆದರ್ಕೋತಿದ್ಲು. ಆಮೇಲೆ ಎಷ್ಟು ಧೈರ್ಯವಂತೆ ಆದ್ಲು ಗೊತ್ತಾ? ಹೌದಾ? ಸ್ನೇಹ ಅವರಷ್ಟ? ಒಂದು ರೇಂಜ್ಗೆ. ಆದರೆ ಸ್ನೇಹ ಅಕ್ಕನೇ ಬೇರೆ, ಯಾವನಿಗೂ ಕೇರ್ ಮಾಡಲ್ಲ. ಆದರೆ ನಾನು ಸ್ವಲ್ಪ ಸ್ನೇಹ ಅಕ್ಕಂತರ, ಸ್ವಲ್ಪ ಸಹನಾ ಅಕ್ಕಂತರ. ಹೀಗೆ ನೆನ್ಪಿಟ್ರಲ್ಲ, ಬನ್ನಿ ನನಗೆ ರೆಕಾರ್ಡ್ ಬರ್ಕೊಡಿ. ಏನೂ ಅರ್ಜೆಂಟ್ ಇಲ್ಲ, ಆರಾಮಾಗಿ ಬರೀರಿ. ನಿಮ್ಮ ಮನೆ ಅಪಾಯದಲ್ಲಿದೆ. ಇದು ನಡೆಸಿರೋ ನಾನು, ಆದರೆ ಓನರು ನಾನಲ್ಲ. ಬಂಗಾರ, ಇನ್ನು 5 ನಿಮಿಷ ಮೊದಲೇ ಬಂದಿದ್ರೆ ಚಂದ್ರು ಜೊತೆ ಮಾತಾಡ್ಬೋದಾಗಿತ್ತು. ಯಾವ ಚಂದ್ರು? ಅತ್ತೆ, ನೀವು ಬ್ಯಾಂಕ್ ಪೇಪರ್ಸ್ ಮನೆಗೆ ತರಿಸ್ಕೊಂಡ್ರಾ? ಆ ಕಾಗದನೆಲ್ಲ ನನ್ನ ಕೈಲಿ ಕೊಟ್ಟಿದ್ದೆ ಅಮ್ಮವ್ರು ಕಣವ. ಬಂಗಾರಮ್ಮನವರು ಹೊರಗಡೆ ಕಾಣುವಷ್ಟು ಒಳ್ಳೆಯವರಲ್ಲ ಅಂತ ಈ ಪ್ರಪಂಚಕ್ಕೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ನಂಗೆ ಮೇಷ್ಟ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅತ್ತೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಅಂದರೆ ಆ ಲೆಟ್ರಲ್ಲಿ ಬರ್ದಿದ್ದೆಲ್ಲ ನಿಜ. ಸತ್ಯ ಏನು ಅಂತ ಹೇಗೆ ಕಂಡುಹಿಡಿಯೋದು? ಶ್ರೀ ಅವ್ರ ಹತ್ರ ಈ ವಿಷಯ ಹೇಳಿದ್ರೆ ತುಂಬ ನೊಂದ್ಕೋತಾರೆ. ಇಲ್ಲ, ಸಾಕ್ಷಿ ಸಮೇತ ನಿಜ ಗೊತ್ತಾಗೋವರೆಗೂ ನಾನು ಶ್ರೀ ಹತ್ರ ಏನೂ ಹೇಳಲ್ಲ.
ಸುಮಾ, ನಾನು ಆಚೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಾ. ಯಾಕೆ ಸುಮಾ ಇಷ್ಟೊತ್ತಲ್ಲಿ ಬರೋಕ್ಕೆ ಹೇಳಿದ್ಯಾ? ನನ್ನನ್ನು ನೋಡದೆ ಇರೋಕ್ಕಾಗಲಿಲ್ವಾ? ನೀನು ಸಂಜೆನೇ ನನ್ನ ಮೆಸೇಜ್ ನೋಡಿದ್ದಿದ್ರೆ ನಾನು ಆವಾಗಲೇ ಬರೋಕ್ಕೆ ಹೇಳ್ತಿದ್ದೆ. ಆದರೆ ನೀನು ತುಂಬ ಬ್ಯುಸಿ ಪರ್ಸನ್ ಅಲ್ವಾ, ಈಗ ನೋಡಿದ್ಯಾ. ಹೌದು, ಬಟ್ ನಾಳೆ ಬೆಳಗ್ಗೆ ಸಿಗ್ಬೋದಿತ್ತಲ್ಲ. ಯಾಕೆ ಇವಾಗಲೂ ರೆಕಾರ್ಡೇ ಬರುತ್ತಿದ್ದ? ಏನು ಮಾಡ್ತಿದ್ದೆ ರೂಮಲ್ಲಿ? ನಾನಾ? ಏನೂ ಇಲ್ವಲ್ಲ. ಮತ್ತೆ ಯಾಕೆ ಮೆಸೇಜ್ ನೋಡಲಿಲ್ಲ? ಮಲಗಿದ್ದೆ ಕಣೆ. ಸರಿ, ಫೋನ್ ಕೊಡು. ಯಾಕೆ? ಎಷ್ಟೊತ್ತು ಫೋನ್ ಯೂಸ್ ಮಾಡಿದ್ಯಾ ಅಂತ ನೋಡೋಕ್ಕೆ. ಕೊಡು. ಸುಮಾ, ಏನಾಯಿತು? ಯಾಕೆ ಈ ಥರ ಮಾತಾಡ್ತಿದ್ಯಾ? ಟಿಪಿಕಲ್ ಡೌಟ್ ಪಡೋ ಗರ್ಲ್ ಫ್ರೆಂಡ್ ಥರ ಆಡ್ತಿದ್ಯಲ್ಲ. ಹೌದು, ನಾನು ಟಿಪಿಕಲ್ ಡೌಟ್ ಪಡೋ ಗರ್ಲ್ ಫ್ರೆಂಡೇ. ಯಾಕಂದ್ರೆ ನೀನು ಮುಚ್ಚು ಮರೆ ಮಾಡೋ ಬಾಯ್ ಫ್ರೆಂಡ್ ಆಗಿದ್ಯಲ್ವಾ, ಅದಕ್ಕೆ. ಓ, ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಸಚಿನ್, ನಿಜ ಹೇಳು, ಬೆಳಗ್ಗೆ ಎಲ್ಲಿ ಹೋಗಿದ್ದೆ ನೀನು? ಯಾಕೆ ಕಾಲೇಜಿಗೆ ಬರಲಿಲ್ಲ? ಸುಮಾ, ಸುಮಾನೆ ಹೇಳು. ಈಗ ಏನಾಯ್ತು ಅಂತ? ಸಚಿನ್, ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ಕಣೋ. ಅಲ್ಲ ಸುಮಾ, ನೀನು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೋಡು, ನನಗೆ ಕೋಪ ಬರ್ಸ್ಬೇಡ. ನೀನು ಇವತ್ತು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೆ ತಾನೆ? ಯಾಕದನ್ನು ಮುಚ್ಚಿಟ್ಟೆ? ಪ್ರಶಾಂತ್ ನನಗೆ ಹೇಳ್ದ, ಅವನು ಅದೇ ಹಾಸ್ಪಿಟ್ಲಲ್ಲಿ ಇದ್ದಂತೆ. ಅಲ್ಲ, ನಾನು ನಿನಗೆ ಫೋನ್ ಮಾಡಿದಾಗ ನೀನು ಯಾಕೆ ರೆಕಾರ್ಡ್ ಬರೀತಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದೆ. ಯಾಕೂ ಮುಚ್ಚಿಟ್ಟೆ? ಸುಮಾ, ಸುಮ್ಮ ಅನ್ನೋದು ಬಿಟ್ಟು ಬೇರೆದು ಹೇಳು. ನಾನು ಯಾಕೆ ಆಸ್ಪತ್ರೆಗೆ ಹೋದೆ ಅನ್ನೋ ನಿಜ ಹೇಳಿದ್ರೆ ಎಲ್ಲನೂ ಹೇಳಬೇಕಾಗತ್ತೆ. ಎಲ್ಲ ಹೇಳ್ಕೊಂಡ್ರೆ ಇಷ್ಟು ದಿನ ಯಾಕೆ ಸುಳ್ಳು ಹೇಳಿದೆ ಅಂತ ನನ್ನ ಬಿಟ್ಟು ಹೋಗ್ಬಿಡ್ತಾಳ. ಹುಷಾರಿಲ್ಲ ಅಲ್ವಾ ನಿನಗೆ? ನನಗೆ ಗೊತ್ತು, ನಿನಗೆ ಹುಷಾರಿಲ್ಲ ಅಂತ ನನಗೆ ಗೊತ್ತಾದರೆ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ನೀನು ಒಬ್ಬನೇ ಹೋಗಿ ತೋರಿಸ್ಕೊಂಬಂದಿದ್ಯಾ ಅಲ್ವಾ? ನಿಜ ಹೇಳು. ಜ್ವರನಾ? ಲೈಟಾಗಿ. ನನಗೆ ಗೊತ್ತು, ರಾತ್ರಿ ಎಲ್ಲ ಎದ್ದಿರೋದು, ಸಿಕ್ಕಾಪಟ್ಟೆ ಓದೋದು, ಯಾವಾಗಲೂ ತಿನ್ನೋದು, ಇನ್ನೇನಾಗುತ್ತೆ ಹೇಳು? ಸಾರಿ ಸುಮಾ. ನೀನು ಸಾರಿ ಕೇಳಬೇಡ. ನನಗೆ ಬೇಜಾರಾಗುತ್ತೆ ಅಂತ ನಿನ್ನ ವಿಷಯನ ಮುಚ್ಚಿಟ್ಟೆ. ಆದರೆ ನನ್ನ ಬಿಟ್ಟರೆ ನಿನ್ನ ನೋಡ್ಕೊಳ್ಳೋರು ಇನ್ಯಾರೋ ಇದ್ದಾರೆ ಸುಮಾ, ಅದೇ ಈಗ ಸಮಸ್ಯೆ ಆಗಿರೋದು. ಪ್ಲೀಸ್ ಸಚಿನ್, ಇನ್ಯಾವತ್ತೂ ಹೀಗೆ ಮಾಡಬೇಡ. ಸುಮಾ ಆಚೆ ಬಂದಂಗಿತ್ತಲ್ಲ. ಸರಿ ಸಚಿನ್, ನಾಳೆ ಡಿಸ್ಕಸ್ ಮಾಡೋಣ. ನೀನು ಹೊರಡು. ಗೋಪಾಲ್ ಬರ್ತಿದ್ದಾರೆ. ಸುಮಾ, ಮಿಸ್ಟರ್ ಗೋಪಾಲ್, ಎದ್ದು ಬಂದ್ಬಿಟ್ರಾ? ಅದು ಸಚಿನಿಗೆ ಹುಷಾರಿರಲಿಲ್ಲ, ಇವತ್ತೊಂದು ಕಾಲೇಜಿಗೆ ಬಂದಿರಲಿಲ್ಲ, ಅದಕ್ಕೆ ಏನಾಯಿತು ಅಂತ ಕೇಳಕ್ಕೆ ಬಂದಿದ್ದ. ಹೌದು ಅಂಕಲ್. ಈಟೊದ್ನಾಗ? ಅಲ್ಲ, ಅವನು ಇಲ್ಲಿಗೆ ಬರಬೇಕು ಅಂತ ಬಂದಿಲ್ಲ, ಆಸ್ಪತ್ರೆಗೆ ಹೋಗಿದ್ನಂತೆ. ಹೋಗುವಾಗ ಇಲ್ಲಿಗೆ ಬಂದ ಅಷ್ಟೆ. ಅಲ್ವಾ, ಈ ಕಡೆ ಯಾವುದು ಆಸ್ಪತ್ರೆನೇ ಇಲ್ವಲ್ಲ? ಇಲ್ಲ, ಇಲ್ಲಿ ಹೊಸದಾಗಿ ಶುರುವಾಗಿದೆ. ಸಚಿನ್, ಬಾಯ್. ಬಾಯ್. ಮಿಸ್ಟರ್ ಗೋಪಾಲ್, ಬನ್ನಿ. ಬಾಯ್ ಅಂಕಲ್. ಯಾರಿಗೂ ಗೊತ್ತಾಗ್ದಂಗೆ ಇಷ್ಟೊತ್ತಾಗಿ ಭೇಟಿ ಮಾಡೋ ಅಂಥದ್ದು ಏನಿತ್ತು?
ಎಲ್ಲೋ ಮಿಸ್ ಹೊಡಿತಾ ಇದೆ.